ಸ್ಮಾರ್ಟ್ ಸಿಟಿ ತುಮಕೂರಿಗೆ ಜಲಗಂಡಾಂತರ ಎದುರಾಗಿದೆ. ಜಿಲ್ಲೆಯ ಜೀವನಾಡಿ ಅಂತಲೇ ಕರೆಯಲ್ಪಡುವ ಬುಗುಡನಹಳ್ಳಿ ಕೆರೆ ಖಾಲಿಯಾಗಿದ್ದು ನೀರಿನ ಸಮಸ್ಯೆ ಎದುರಾಗಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಬರಿದಾದ ತುಮಕೂರಿನ ಬುಗುಡನಹಳ್ಳಿ ಕೆರೆ, ಜಿಲ್ಲಾಸ್ಪತ್ರೆ, ಸರ್ಕಾರಿ ಕಚೇರಿಗಳಿಗೆ ನೀರಿನ ಬಿಕ್ಕಟ್ಟು. ಸ್ಮಾರ್ಟ್ ಸಿಟಿ ತುಮಕೂರಿಗೆ ಈಗ ಕುಡಿಯುವ ನೀರಿನ ಬಿಸಿ ತಟ್ಟುತ್ತಿದೆ. ನಗರದ ಮುಕ್ಕಾಲು ಭಾಗ ಜನರಿಗೆ ನೀರುಣಿಸುವ ಬುಗುಡನಹಳ್ಳಿ ಕೆರೆ ಖಾಲಿಯಾಗಿದೆ. ಬುಗುಡನಹಳ್ಳಿ ಜಲಮೂಲವನ್ನ ಬಿಟ್ರೆ ತುಮಕೂರಿಗೆ ಕುಡಿಯುವ ನೀರು ಪೂರೈಸಲು ಯಾವುದೇ ಮೂಲಗಳೂ ಇಲ್ಲ. ಸಾಮಾನ್ಯವಾಗಿ ಮಳೆಗಾಲದವರೆಗೂ ಆಸರೆಯಾಗ್ತಾ ಇದ್ದ ಈ ಕೆರೆ ಈ ಬಾರಿ ಮಾರ್ಚ್ ತಿಂಗಳಿನಲ್ಲೇ ಬರಿದಾಗುತ್ತಿದೆ. ಪರಿಣಾಮ ತುಮಕೂರು ಮಹಾನಗರ ಪಾಲಿಕೆಯ 35 ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ತಲೆದೂರಿದೆ. ಈಗಾಗಲೇ ವಾರಕ್ಕೊಮ್ಮೆ ಮಾತ್ರ ನೀರು ಬಿಡಲಾಗ್ತಾ ಇದೆ. ಇತ್ತ ನೀರಿಲ್ಲದೆ ಪರದಾಡುತ್ತಿರುವಂತಹ ಜನರು ಖಾಸಗಿ ಟ್ಯಾಂಕರ್ಗಳಿಗೆ ಮೊರೆ ಹೋಗುವ ಪರಿಸ್ಥಿತಿ ಬಂದಿದೆ. 15 ದಿನದೊಳಗೆ ಹೇಮಾವತಿ ಜಲಾಶಯದಿಂದ ನೀರು ಹರಿಸದಿದ್ರೆ ತುಮಕೂರು ನಗರ ಸಂಪೂರ್ಣ ಸ್ತಬ್ಧವಾಗೋ ಸಾಧ್ಯತೆ ಇದೆ. ಬರೀ ಮನೆಗಳಷ್ಟೇ ಅಲ್ಲದೆ ಜಿಲ್ಲಾಸ್ಪತ್ರೆ, ಖಾಸಗಿ ಆಸ್ಪತ್ರೆಗಳು ಹಾಗೂ ಸರ್ಕಾರಿ ಕಚೇರಿಗಳಿಗೂ ಈ ನೀರಿನ ಬಿಕ್ಕಟ್ಟು ತಟ್ಟಲಿದೆ. ಅಧಿಕಾರಿಗಳು ಪರಿಸ್ಥಿತಿಯನ್ನು ನಿಭಾಯಿಸಲು ಹರಸಾಹಸ ಪಡ್ತಾ ಇದ್ದು ನೀರನ್ನ ಮಿತವಾಗಿ ಬಳಸುವಂತೆ ಮನವಿ ಮಾಡ್ತಿದ್ದಾರೆ. ಇತ್ತ ಸಾರ್ವಜನಿಕರು ನೀರು ಬಾರದೇ ಇದ್ರೆ ಪರಿತಪಿಸೋದಂತೂ ಗ್ಯಾರಂಟಿ ಅನ್ನೋ ಆತಂಕದಲ್ಲಿದ್ದಾರೆ. ನೀರಿನ ಬವಣೆ ಏನಾದರೂ ತುಂಬ ಸಮಸ್ಯೆ ಆದರೆ ಭಾಳ ಇದರಿಂದ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಆ ಥರ ಆಗೋಕ್ಕಿಂತ ಮುಂಚೆ ಅಧಿಕಾರಿಗಳು, ಶಾಸಕರುಗಳು ಹಾಗೂ ಇಲ್ಲಿನ ಉಸ್ತುವಾರಿ ಸಚಿವರು, ಸರ್ಕಾರದವರು ಎಲ್ಲ ಸಹ ಇದ್ರ ಬಗ್ಗೆ ಗಮನ ಹರಿಸಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ತೋರಿಸಿ ಇದನ್ನು ಸಮಸ್ಯೆ ಬಗೆಹರಿಸಿ ಸಮಸ್ಯೆ ದೊಡ್ಡದಾಗೋಕ್ಕಿಂತ ಮುಂಚೆ ಏನು ಕ್ರಮ ಕೈಗೊಳ್ಳಬೇಕೋ ಅದ್ರ ಬಗ್ಗೆ ಗಮನ ಹರಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ. ಬುಗುಡನಹಳ್ಳಿ ಕೆರೆಗೆ ಹೇಮಾವತಿ ನೀರು ಬಂದ್ರೆ ಮಾತ್ರ ನೀರಿನ ಸಮಸ್ಯೆ ಬಗೆಹರಿಯಲು ಸಾಧ್ಯ. ಮುನ್ನೆಚ್ಚರಿಕೆಯಾಗಿ ಈಗಾಗಲೇ ಜಿಲ್ಲಾಡಳಿತಕ್ಕೆ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರು ಪತ್ರ ಬರೆದಿದ್ದಾರಂತೆ. ಅಲ್ಲದೆ ಸಾರ್ವಜನಿಕರು ಕೂಡ ನೀರನ್ನ ಮಿತವಾಗಿ ಬಳಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ನಾಗರಿಕರಿಗೆ ನಮ್ಮ ವಾಲ್ಮೆನ್ಗಳ ಥ್ರೂ ಯಾವ ನೀರನ್ನು ನೀವು ಕಟ್ಟಡಗಳ ಕ್ಯೂರಿಂಗಿಗೆ ಬಳಸ್ಬೋದು, ಯಾವ ನೀರನ್ನು ಬಳಸಬಾರ್ದು ಅಂತ ಅವ್ರಿಗೆ ಒಂದು ಎಜುಕೇಷನ್ ಮಾಡಿ ಬಂದಿದ್ದೀವಿ. ನೀರುಗಳನ್ನ ಸಂಪಿನ ತುಂಬಿದ ತಕ್ಷಣ ಒಂದು ಬಾಲ್ ಅಂತ ಇರುತ್ತೆ, ವಾಲ್ ಬಾಲ್ ಅಂತ, ಅದನ್ನು ಹಾಕ್ಕೊಂಡು ನೀವು ಅದನ್ನು ಸಾಕಷ್ಟು ಮಟ್ಟಕ್ಕೆ ಬಂದ ತಕ್ಷಣ ಆಫ್ ಮಾಡ್ಕೊಳ್ಬೇಕು ಅಂತಲೂ ಹೇಳ್ತಿದ್ದೀವಿ. ವಿನಾಕಾರಣ ವಾಹನಗಳನ್ನ ತೊಳೆಯೋದು, ಬೇಕಾಬಿಟ್ಟಿ ಯೂಸ್ ಮಾಡೋದ್ರಿಂದ ನಾವು ಇವಾಗೊಂದು ನೋಟಿಫಿಕೇಷನ್ನು ಕೊಡ್ತಿದ್ದೀವಿ. ಬರಗಾಲದಲ್ಲಿ ನೀವು ಹೇಗೆಲ್ಲ ನೀರನ್ನು ಹಿಡಿದಿಟ್ಕೊಂಡು ಸೇವ್ ಮಾಡಿಕೊಂಡು ಇದನ್ನು ಮಾಡಬೇಕು, ಉಪಯೋಗಿಸ್ಕೋಬೇಕು ಅಂತ. ಒಟ್ಟಾರೆ ಕಲ್ಪತರು ನಾಡಿಗೆ ಹೇಮಾವತಿ ಹರಿವು ಅನಿವಾರ್ಯವಾಗಿದೆ. ಸಮಯಕ್ಕೆ ಸರಿಯಾಗಿ ನೀರು ಬಾರದಿದ್ರೆ ತುಮಕೂರು ಜನತೆ ಈ ಬೇಸಿಗೆಯಲ್ಲಿ ಹನಿ ನೀರಿಗೂ ಬೊಗಸೆ ಒಡ್ಡುವ ಕಾಲ ದೂರವಿಲ್ಲ. ವಿಠಲ್, ನ್ಯೂಸ್ 18, ತುಮಕೂರು.